ಎಲ್ಲರೂ ಬ್ರಾಹ್ಮಣ ಸ್ವಾಮಿ ಎಂದು ಕರೆಯುತ್ತಿದ್ದ ರಮಣರನ್ನ ಭಗವಾನ್ ರಮಣ ಮಹರ್ಷಿ ಎಂದು ಕರೆಯಲು ತಮ್ಮ ಶಿಷ್ಯಗಣಕ್ಕೆ ಆಜ್ಞಾಪಿಸ್ತಾರೆ. ರಮಣರ ಇದೇ ಹೆಸರು ಜಗದ್ವಿಖ್ಯಾತಿಯೂ ಆಯಿತು. ರಮಣ ಮಹರ್ಷಿಗಳ ಬೋಧನೆಗಳನ್ನು ಕಾವ್ಯ ಕಂಠ ಗಣಪತಿ ಮುನಿಗಳು ರಮಣಗೀತ ಅನ್ನೋ ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ. ಹೀಗೆ ಸ್ವಲ್ಪ ಸಮಯವಾದ್ಮೇಲೆ ಅಳಘಮ್ಮಾಳ್ ಹಿರಿಯ ಮಗ ಅಂದ್ರೆ ರಮಣರ ಅಣ್ಣ ನಾಗಸ್ವಾಮಿ ವಿಧಿವಶರಾಗ್ತಾರೆ. ಆಗ ಅಳಘಮ್ಮಾಳ್ ಅವರಿಗೆ ಆಧಾರವಿಲ್ಲದೆ ಆಗುತ್ತೆ. ಅಳಘಮ್ಮಾಳ್ ಮತ್ತು ಮಹರ್ಷಿಗಳ ಇತರ ಬಂಧುಗಳು ಆಗಾಗ ಬಂದು ರಮಣರನ್ನು ನೋಡಿ ಹೋಗ್ತಿರ್ತಾರೆ. ಹೀಗೆ ಕಾಶಿ ಯಾತ್ರೆ ಮುಗಿಸಿ ನಂತರ ತಿರುಪತಿ ಯಾತ್ರೆಯನ್ನು ಮುಗಿಸಿ 1914ರಲ್ಲಿ ಅಳಘಮ್ಮಾಳ್ ತಿರುವಣ್ಣಾಮಲೆಗೆ ಬರ್ತಾರೆ. ನಂತರ 1917ರಲ್ಲಿ ಅಳಘಮ್ಮಾಳ್ ಅವರ ಚಿಕ್ಕ ಮಗನಾದ ನಾಗಸುಂದರಂ ಕೂಡ ಬಂದು ರಮಣರ ಸೇವೆಯಲ್ಲೇ ನಿರತರಾಗ್ತಾರೆ. ಅಳಘಮ್ಮಾಳ್ ಆಶ್ರಮಕ್ಕೆ ಬಂದ ಕೂಡಲೇ ತೀವ್ರವಾದ ಟೈಫಾಯ್ಡ್ ಜ್ವರ ಅವರನ್ನು ಕಾಡುತ್ತದೆ. ಸುಮಾರು 3 ರಿಂದ 4 ವಾರಗಳು ರಮಣರೇ ಅವರ ತಾಯಿಯ ಶುಶ್ರೂಷೆ ಮಾಡ್ತಾರೆ. ಜ್ವರ ತೀವ್ರ ರೂಪಕ್ಕೆ ಹೋದಾಗ ರಮಣರು ಅರುಣಾಚಲನಲ್ಲಿ ಪ್ರಾರ್ಥಿಸ್ತಾರೆ. ನಂತರ ಆ ಅರುಣಾಚಲನ ಅನುಗ್ರಹದಿಂದ ಆರೋಗ್ಯ ಸ್ಥಿರವಾಗ್ತದೆ.